ಲೋಕೇಶ್ವರ್ ಸರ್, ಈಗ ಇಂಥ ಕೇಸ್ಗಳಲ್ಲಿ ಈಗ ರೀಸೆಂಟ್ ಆಗಿ ಇದೇ ಕೇಸ್ನ ನಾನು ಸ್ವಲ್ಪ ಪ್ರೊಸೀಡಿಂಗ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಲೋಕೇಶ್ವರ್ ಸರ್. ಪ್ರೊಸೀಡಿಂಗ್ಸ್ ಅಬ್ಸರ್ವ್ ಮಾಡ್ತಿದ್ದಾಗ ಈಗ ಈಗ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಹೊರಟಿದ್ದದ್ದು ಯಾವ ಬಟ್ಟೆ ಹಾಕೊಂಡಿದ್ರು, ಏನು ಕತೆ, ಪಿಂಕ್ ಶರ್ಟಾ, ಬ್ಲ್ಯಾಕ್ ಶರ್ಟಾ, ವೈಟ್ ಶರ್ಟಾ, ಈ ಥರದ ವಿಚಾರಗಳಿಗೆ ಬಂದಾಗ ಆತ ಹೊರಟಾಗ ಮತ್ತು ಆತ ಹೆಣವಾಗಿ ಸಿಕ್ಕಿದಾಗ ಇದ್ದಂಥ ಬಟ್ಟೆಗಳು ಅದಲು ಬದಲಾಗಿದೆ, ಬೇರೆ ಬಟ್ಟೆ ಬೇರೆ ಕಲರ್ ಕಾಣಿಸ್ತಾ ಇದೆ. ಇಲ್ಲಿ ಅವನು ಬರಬೇಕಾದ್ರೆ ಯಾವ್ದು ಹಾಕಿದ್ದು ಅದು ಹಾಕಿಲ್ಲ ಅಂತ ಬಂದಾಗ ಅದರಲ್ಲಿ ಡಿಫೆನ್ಸ್ ಒಂದು ಪಾಯಿಂಟ್ ರೈಸ್ ಮಾಡ್ತಾ ಇದ್ರು. ಸ್ವಾಮಿ, ಅವನು ಯಾವ ಬಟ್ಟೆ ಆದರೂ ಹಾಕ್ಕೊಂಡಿರಲಿ, ಆ ಬಟ್ಟೆ ಅವನು ಧರಿಸಲು ಇದ್ದಂಥ ಕಾರಣಗಳನ್ನು ಚಾರ್ಜ್ ಶೀಟಲ್ಲಿ ನೀಟಾಗಿ ಬರ್ಕೊಂಡು ಬರಬೇಕು. ಅವರು ಇಂಥ ಕಡೆ ಬಂದ, ಇಂಥ ಬಟ್ಟೆ ಚೇಂಜ್ ಮಾಡ್ದ, ಅಥವಾ ಬಟ್ಟೆ ತೊಗೊಂಡ, ಅಥವಾ ಯಾರೋ ಒಂದು ಸಾಯಿಸ್ ಆದಮೇಲೆ ಆ ಬಟ್ಟೆ ಕಿತ್ತಾಕ್ಬಿಟ್ಟು ಇನ್ನೊಂದು ಬಟ್ಟೆ ಹಾಕಿದ, ಈ ಥರದ ಪೊಲೀಸರ ಪ್ರೊಸೀಜರಲ್ ಲ್ಯಾಪ್ಸಸ್ ಅಥವಾ ಚಾರ್ಜ್ ಶೀಟ್ ಬರೀಬೇಕಾದ್ರೆ ಅವರ ಒಂದು ರೀತಿಯಲ್ಲಿ ಅವ್ರ ಮೈ ಮರೆತಿದ್ರೋ, ಸರಿಯಾಗಿ ಬರಲಿಲ್ವೋ, ಇಂಥ ವಿಚಾರಗಳು ಕೂಡ ಕೇಸನ್ನು ಪ್ರೊಲಾಂಗ್ ಮಾಡಬಲ್ಲವು ಅಂತ ಹೇಳ್ತಾರೆ. ಇದು ನಿಜನಾ ಸರ್? ಇದು ಹೌದೌದು. ಡಿಸ್ಪ್ಯೂಟ್ ಅಂತ ಆದಾಗ ಅದ್ರ ಬಗ್ಗೆ ಇವರು ಪ್ರಾಸಿಕ್ಯೂಷನ್ ಅದನ್ನ ಸರಿಪಡಿಸಕ್ಕೆ ಇವರು ಎಕ್ಸ್ಟೆಂಡ್ ಮಾಡ್ತಾರೆ ಆರ್ಗ್ಯುಮೆಂಟ್ಸ್ ಗಳು, ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸಸ್ ಅನ್ನ ಕೊಡೋದಕ್ಕೆ. ಅದೇ ರೀತಿ ಡಿಫೆನ್ಸ್ ಅವರು ಈ ತರದ ಅವಕಾಶಗಳು ತಗೊಂಡೆ ಅಟ್ಲೀಸ್ಟ್ ಅವ್ರಿಗೆ ಫಸ್ಟ್ ಬೇಲ್ ಕೊಡ್ಸೋದಕ್ಕೆ, ಆಮೇಲೆ ಮಿಕ್ಕಿದ್ದು ಕೇಸ್ ಅಕ್ವಿಟ್ ಮಾಡಿಸೋ ವಿಚಾರಕ್ಕೆ ಆಮೇಲೆ ಯೋಚನೆ. ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಪ್ರಶ್ನೆ ಇರೋದು ಈಗ ಏನ್ ಆರೋಪಿತರು ಒಳಗಡೆ ಇದಾರೆ, ಅವ್ರಿಗೆ ಬೇಲ್ ಕೊಡ್ಸೋದಕ್ಕೆ ಎಷ್ಟು ಸಾಧ್ಯತೆ, ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ದು ಅನ್ನೋದನ್ನೇ ಜಾಸ್ತಿ ನೋಡೋದು. ಇಂತ ಸಣ್ಣ ಸಣ್ಣ ವಿಚಾರಗಳು. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇದು ನಮ್ಗೆ ಲಭ್ಯವಾದ, ನಾನು ಅದನ್ನ ಇದು ಎಕ್ಸಾಕ್ಟ್ ಆಗಿ ಇದೇ ಬಟ್ಟೆ ಅವನು ಹಾಕಿದ್ದ ಅಂತ ನಾನು ಡಿಫೆಂಡ್ ಮಾಡ್ತಾ ಇಲ್ಲ. ನಮಗೆ ಲಭ್ಯವಾದ ಫೋಟೋಗಳ ಮೇಲೆ ನಾನು ಹೇಳೋದಾದ್ರೆ, ಯಾವುದೋ ಒಂದು ಬಿಳಿಯ ಬಣ್ಣದ ಬನಿನಲ್ಲಿ ಒಂದು ಕಡೆ ಕಾಣ್ತಾನೆ, ಅವ ಕೆಳಗಡೆ ಬಿದ್ದಿದ್ದ, ಅದು ಯಾವುದೋ ನೀಲಿ ಬಣ್ಣದ ಜೀನ್ಸು ಇದ್ದಿರಬೇಕು. ಆಮೇಲೆ ಅವ್ನು ಡೆಡ್ ಬಾಡಿ ನೋಡಿದ್ರೆ ಕಪ್ಪು ಬಣ್ಣದ ಒಂದು ಯಾವುದೋ ಶರ್ಟಲ್ಲಿ ಅವ್ನು ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹೀಗಿದ್ದಾಗ ಇನ್ ಬಿಟ್ವೀನಲ್ಲಿ ಈ ಬಿಳಿ ಬನಿಯನ್ನು, ನೀಲಿ ಜೀನ್ಸು, ಕಪ್ಪು ಟಿ ಶರ್ಟ್ ಹೇಗಾಯ್ತು ಅಂತ ಬಂದಾಗ ಅದನ್ನು ಬರೆದಿರ್ಬೇಕಲ್ಲ. ಅದನ್ನು ಬರೀದೇ ಇದ್ರೆ ಅದ್ರಲ್ಲಿ ಅವ್ರ ಲ್ಯಾಪ್ಸ್ ಆಗುತ್ತೆ. ಆ ಒಂದು ವಿಚಾರದಲ್ಲೂ ಇದು ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ತಗೊಳ್ತಾ ಇದು ಅಂತ. ಅದೇ ಈಗ ಬಾಡಿನ ಶಿಫ್ಟ್ ಮಾಡಿದ್ದಾರೆ, ಬಾಡಿ ಎಲ್ಲಿ ಸಾಯಿಸಿದ್ರು ಅಲ್ಲೇ ಬಿಟ್ಟಿಲ್ಲ. ಆ ಶಿಫ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಬದಲಾವಣೆಗಳು ಆಗಿರ್ಬೋದು, ರಕ್ತ ತತ್ತ ಬಟ್ಟೆಗಳನ್ನ ತೆಗೆದು ಬೇರೆ ಬಟ್ಟೆ ಹಾಕಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಇದೆಲ್ಲದ ವಿಚಾರ ಇನ್ವೆಸ್ಟಿಗೇಷನ್ ಅಲ್ಲಿ ಬರ್ಬೇಕಿತ್ತು. ಒಂದೊಂದ್ ಸಮಯ ಐಒಗಳು ಯಾಮಾರ್ತಾರೆ. ಆ ಐಒ ಅಸಿಸ್ಟೆಂಟ್ಸ್ ಗಳು ಅವರು ಅದನ್ನ ಬಿಟ್ಬಿಟ್ಟಿರ್ತಾರೆ, ಜಾಸ್ತಿ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ಅಂತವೇನೆ ಡಿಫೆನ್ಸ್ ಲಾಯರ್ಸ್ ಕ್ಯಾಚ್ ಮಾಡೋದು. ಆ ಪಾಯಿಂಟ್ ಅಲ್ಲಿ ಅವ್ರ ಆರ್ಗ್ಯುಮೆಂಟ್ ಹೋಗ್ತಾರೆ. ಅವಾಗ ಇವರು ಅದಕ್ಕೆ ಇನ್ನೇನಾದ್ರೂ ಪ್ಯಾಚ್ ಅಪ್ ಮಾಡೋದಕ್ಕೆ ಪ್ರಾಸಿಕ್ಯೂಟರ್ ಐಒನ ಕರ್ಸಿ ಮಾಡೋದಕ್ಕೆ ಟೈಮ್ ಕೇಳ್ತಾರೆ. ಅವಾಗ ಆಟೋಮೆಟಿಕ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ ಇದು ಚರ್ಚೆ. ಮತ್ತೆ ಎವಿಡೆನ್ಸ್ ಡೆಲಿವರ್ ಮಾಡೋದಕ್ಕೆ ಟೈಮ್ ತಗೊಂತಾರೆ. ಈ ಪಾಯಿಂಟ್ ಅನ್ನು ನಾವು ನೆಕ್ಸ್ಟ್ ಇಯರಿಂಗಲ್ಲಿ ಹೇಳಿಸ್ತೀವಿ, ಅದ್ ಮಾಡ್ತೀವಿ ಅಂತ. ಸೊ ಈ ತರದ ಪಾಯಿಂಟ್ ಗಳು ಡಿಸ್ಪ್ಯೂಟ್ ಆದಾಗ್ಲೂ ಎಕ್ಸ್ಟೆನ್ಷನ್ ಆಫ್ ಏನು ಡೇಸ್ ಸಾಧ್ಯತೆಗಳು ಇರ್ತವೆ. ಅದು ನಿಜ, ಅದ್ರಲ್ಲೇನು ಇದಿಲ್ಲ. ನೀವ್ ಹೇಳಿದ್ ಕರೆಕ್ಟೇ. ಈಗ ಇದ್ರಲ್ಲಿ ಅಂತದ್ ಲ್ಯಾಪ್ಸಸ್ ಒಂದೋ ಎರಡೋ ಸಿಕ್ಕೇ ಸಿಗ್ತವೆ ಹುಡುಕ್ತಾ ಹೋದಂಗೆ. ನಿಮ್ಗೆ ಇನ್ನೂ ಒಂದು ಹೇಳ್ತಲ್ಲ, ಈಗ ಅವನ್ನ ಕಿಡ್ನಾಪ್ ಮಾಡಿದಾರೆ, ಕಿಡ್ನಾಪ್ ಅನ್ನೋ ಪದ ತಂದಿದ್ದಾರೆ. ಬಟ್ ಕಿಡ್ನಾಪ್ ಮಾಡ್ಬೇಕಾದ್ರೆ ಅವನ್ನ ಕಟ್ಟಾಕೊಂಡು ಮತ್ತೊಂದು ಏನಾರ ಮಾಡ್ಕೊಂಡ್ ಬಂದ್ರ ಅನ್ನೋ ತರದ್ ಯಾವ್ದು ಎವಿಡೆನ್ಸ್ ಇಲ್ಲಿ ಎಲ್ಲೂ ತಂದಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಅವನ್ಗೆ ಏನೋ ಪುಸ್ಲಾಯಿಸ್ಕೊಂಡು ಹೇಳ್ಕೊಂಡು ಬಾ ನೀನ್ ಕ್ಷಮಿಸ್ತೀವಿ ಹೇಳ್ಬಿಟ್ಟು ಅವ್ರ ಜೊತೆ ಫೋಟೋ ತೆಗಿಸ್ಕೊ ಕಳಿಸ್ತೀವಿ, ದರ್ಶನ್ ನಿನ್ ಫ್ಯಾನ್ ಅಲ್ವಾ, ಈ ತರ ಹೇಳ ಕರ್ಕೊಂಡ್ ಬಂದ್ರು ಅಂತ ಎವಿಡೆನ್ಸ್ ಅಲ್ಲಿ ತಂದಿದ್ದಾರೆ. ಬಟ್ ಅದನ್ನ ಪ್ರೂವ್ ಮಾಡೋದು ತುಂಬಾ ಕಷ್ಟ ಆಕ್ಚುಲಿ. ಅವನ್ನ ಕಿಡ್ನಾಪ್ ಮಾಡಿದ್ರು ಅಂದ್ರೆ ಅವ್ನ ಕಟ್ಟಾಕೊಂಡು ಏನಾರ ಮಾಡ್ಕೊಂಡು ಬಂದಿರ್ತರದ ಎವಿಡೆನ್ಸ್ ಏನಾದ್ರು ಇಲ್ಲಿ ಇದ್ದಿದ್ರೆ ಅದಕ್ಕೆ ಬೇರೆ ವ್ಯಾಲ್ಯೂ ಇರ್ತಿತ್ತು. ಈಗ ಅವ್ರು ಆತರ ಮಾಡಿಲ್ಲ ಅಂತ ನನಗೆ ಮಾಹಿತಿ. ಅಂದ್ರೆ ನ್ಯಾಚುರಲ್ ಆಗಿ ಮಾಡಕ್ ಹೋಗಿದ್ದಾರೆ, ಬಟ್ ಅದನ್ನ ಪ್ರೂವ್ ಮಾಡೋ ಪಾಯಿಂಟ್ ಅಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲ ಜೊತೆ ಇದ್ದಾರಲ್ಲ ಅಕ್ಯೂಸ್ಗಳೇ, ಅವ್ರು ಯಾರು ಇವ್ರ ಪರವಾಗಿ ಹೇಳೋದಿಲ್ಲ ಪೊಲೀಸ್ಗೆ. ಈ ಕಾರಣದಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅವ್ನು ಏನಿಲ್ಲ ಅವನೇ ಬಂದ, ನಾವ್ ಕರ್ಕೊಂಡ್ ಬಂದಂತ ಡಿಫೆನ್ಸ್ ಅಲ್ಲಿ ನಾಳೆ ತರ್ತಾರೆ ಅದನ್ನ. ಈ ತರದ್ದು ಲ್ಯಾಪ್ಸಸ್ ಇದೆ, ಇಲ್ಲ ಅಂತಿಲ್ಲ. ಇದೆಲ್ಲಾ ಮೀರಿ ಪ್ರೂವ್ ಆಗ್ಬೇಕು ಅನ್ನೋದು. ಈಗ ಅವ್ರ ಅಡ್ವೊಕೇಟ್ ಅವ್ರು ಹೇಳಿದ್ರಲ್ಲ, ಟಿಲ್ ದಿ ಇದು ಎಂಡ್ ಆಫ್ ದಿ ಟ್ರಯಲ್ ಅವರು ಇನ್ನೋಸೆಂಟ್ಸ್ ಅಂತಾನೆ. ಅಲ್ಲಿವರೆಗೂ ಪ್ರೂವ್ ಮಾಡೋ ಜವಾಬ್ದಾರಿ ಏನ್ ಪ್ರಾಸಿಕ್ಯೂಷನ್ ಇದೆ, ಅದಾಗೋವರೆಗೂ ಅವ್ರನ್ನ ನಾವು ಈ ತರದ ಡಿಫೆನ್ಸಸ್ ಪಾಯಿಂಟ್ ಫೇಸ್ ಮಾಡ್ಲೇಬೇಕು. ಕೋರ್ಟ್ ಅದಕ್ಕೆ ಟೈಮ್ ಕೊಡ್ಲೇಬೇಕಾಗುತ್ತೆ.
ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನು. ನನ್ನ ಮುಂದಿನ ಡಿಬೇಟ್ನ ಮುಂದಿನ ಭಾಗದಲ್ಲಿ FSL ಎಕ್ಸ್ಪರ್ಟ್ ಪಣೀಂದ್ರ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.